ಸರ್, ಈ ಲಾ ಆ್ಯಂಡ್ ಆರ್ಡರ್ ವಿಚಾರದ ಬಗ್ಗೆ ಮಾತಾಡೋಣ ಸರ್. ಬಿಜೆಪಿಯವರು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಒಂದಲ್ಲ ಒಂದು ರೀತಿಯಲ್ಲಿ ಕೈ ಕೊಡ್ತಾ ಇದೆ, ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಉಡುಪಿ ವಿದ್ಯಾರ್ಥಿನಿ ಕೇಸ್ ಇರ್ಬೋದು, ಅದೇ ರೀತಿ ಕರಸೇವಕರ ಮೇಲೆ ಕೇಸ್ ಹಾಕಿದ್ದಿರ್ಬೋದು, ಇತ್ತೀಚೆಗೆ ಈ ಹತ್ಯೆ ಕೇಸ್ವರೆಗೆ, ನೇಹಾ ಹತ್ಯೆ ಕೇಸ್ ತನಕ. ನಿನ್ನೆ ಕೂಡ ಬಿಜೆಪಿಯರಲ್ಲೂ ಅಮಿತ್ ಶಾ ಎಲ್ಲೋ ಒಂದು ಕಡೆಗೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇಂದ ಇದೆಲ್ಲವೂ ಕೂಡ ಆಗ್ತಾ ಇದೆ. 10 ವರ್ಷ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ, ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ, ಅರ್ಥ ಏನು ಅಂತ ಕಾಂಗ್ರೆಸ್ ಕಡೆ ವೋಟ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾವುದು? ಯಾರ ಕಾಲದಲ್ಲಿ? ಯಾರ ಕಾಲದಲ್ಲಪ್ಪ ಆದದ್ದು? ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಕುಕ್ಕರ್ ಬ್ಲಾಸ್ಟ್. ಕುಕ್ಕರ್ ಬ್ಲಾಸ್ಟ್ ಯಾರ ಕಾಲದಲ್ಲಿ? ಅದು ಬಿಜೆಪಿ ಕಾಲದಲ್ಲಿ. ಮತ್ತೆ ಇಲ್ಲ, 10 ವರ್ಷದಿಂದ ಆಗೇ ಇಲ್ಲ ಅಂತದ್ದು. ಆಮೇಲೆ 2022ರಲ್ಲಿ 1300 ಚಿಲ್ಲರೆ ಕೊಲೆಗಳು, ಅವೆಲ್ಲ ಅಫೆನ್ಸ್ಗಳೆಲ್ಲ ಆಗಿದ್ದಾವೆ. ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ. ಹೆಂಗೆ? ಅವ್ರಿಗಿಂತ ಜಾಸ್ತಿ ಇಲ್ಲ ಆಯಿತು. 2023ರಲ್ಲಿ 1200 ನೋಡಿ, 22ರಲ್ಲಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. 1370, 23ರಲ್ಲಿ 1295. ಜಾಸ್ತಿನ ಕಮ್ಮಿನಾ? ಜಾಸ್ತಿನ ಕಮ್ಮಿನ ರೀ? ಮತ್ತು ಗೃಹ ಮಂತ್ರಿಯಾಗಿ, ಕೇಂದ್ರದ ಗೃಹ ಮಂತ್ರಿಯಾಗಿ ಇದು ಗೊತ್ತಿಲ್ಲ ಅವರಿಗೆ? ಸರ್, ಹಾಗೇನೆ ಮೋದಿ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದ್ರು ಸರ್, ಹನುಮಾನ್ ಚಾಲೀಸ್ ಓದೋದಕ್ಕೂ ಕೇಳೋದಕ್ಕೂ ಕೂಡ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಆ ರೀತಿ ಆಗಿದೆ ಅಂತ. ಅಗೇನ್ ಒಂದು ಭಾವನಾತ್ಮಕವಾದಂಥ ವಿಚಾರದ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ನೋಡಪ್ಪ, ಲಾ ಆ್ಯಂಡ್ ಆರ್ಡ್ರು ನಾನು ಎಲ್ಲ ಕಾಲದಲ್ಲಿ ಕೊಲೆ ಆಗಿರೋದನ್ನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನಾನು. ನಮ್ಮ ಕಾಲದಲ್ಲಿ ಅಫೆನ್ಸ್ಗಳೇ ನಡೆದಿಲ್ಲ ಅಂತ ಹೇಳೋದಿಲ್ಲ. ಆದರೆ ಕಳೆದ ಅವ್ರ BJP ಅವ್ರ ಕಾಲದಲ್ಲಿ ಆಗಿದ್ದಕ್ಕಿಂತ ಕಡಿಮೆ ಆಗಿದೆ ನಮ್ಮ ಕಾಲದಲ್ಲಿ. ಅದನ್ನ ಇನ್ನೂ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.